ಆತ್ಮೀಯ H16 ಅರ್ಥಾತ್ ಹೇಜ್ ಧಾರಾವಾಹಿಗೆ ಸ್ವಾಗತ. ನಾವು ನಿಮ್ಮವ MIS ಮಲ್ಲಪ್ಪ ಜೋತ. ಒಂದು PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೇಳಿ ಹಾಕಿದ್ದಾರೆ, PIL ಹಾಕಿದ್ದಾರೆ. ಯಾರ ಮೇಲಪ್ಪ ಅಂತಂದ್ರೆ 48 ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸಚಿವ ಸ್ಥಾನಮಾನ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಅವರಿಗೆ, ಶಾಸಕರಿಗೆ ಮತ್ತು ಇವರಿಗೆ. ನಿಗಮ ಮಂಡಳಿಗಳ ಅಧ್ಯಕ್ಷತೆ, ಅವ್ರ ಪೇಮೆಂಟು, ಅವ್ರು ಓಡಾಡೋದು ಎಲ್ಲ ಕೊಟ್ಟಿದ್ದಾರೆ. ಅದು ತಪ್ಪ. ಅದು ಏನಪ್ಪ ಅಂದ್ರೆ ಸಂವಿಧಾನದ 164A ವಿಧಿಯ ಪ್ರಕಾರ ತಪ್ಪು, ಸ್ಪಷ್ಟ ಉಲ್ಲಂಘನೆ. ಇದು ಏನಪ್ಪ ಅಂತಂದ್ರೆ ಸ್ವಹಿತಾಸಕ್ತಿ ಮಾಡ್ಕೊಂಡಂಥದ್ದು. ಇದು ಯಾಕಪ್ಪ ಅಂತಂದ್ರೆ ಲಾಭದ ಹುದ್ದೆಯಲ್ಲಿ ಅವರು ಇದ್ದಿದ್ದಾರೆ. ಅದಕ್ಕೆ ಅವ್ರನ್ನ ಎಲ್ಲರನ್ನೂ 48 ಮಂದಿ ಪ್ಲಸ್ ಅವರು ವಿಧಾನ ಪರಿಷತ್ ಸದಸ್ಯರು ಇದೇ ಸ್ಥಾನ ತೊಗೊಂಡು ಅವ್ರನ್ನೆಲ್ಲ ನೀವು ರದ್ದುಗೊಳಿಸ್ರಿ, ಮನೆಗೆ ಕಳಿಸ್ರಿ ಅಂಥೇಳಿ ನಮ್ಮ ಏನಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮುಖ್ಯ ಇಂಜಿನಿಯರ್ ಆದಂಥ ಕೋನನಕುಂಟೆ ಕ್ರಾಸ್ ನಿವಾಸಿ ಸೂರಿ ಪಾಯಲ್ ಅವರು ಹೈಕೋರ್ಟ್ಗೆ PIL ಹಾಕಿದ್ದಾರೆ. ಅಂದ್ರೆ ಇವ್ರನ್ನೆಲ್ಲ ಮನೆಗೆ ಕಳಿಸ್ರಪ್ಪ, ಇವ್ರು ಎದಕ್ಕೂ ಉಪಯೋಗಿಲ್ಲ ಮತ್ತು ಇವರಿಂದ ಖಜಾನೆಗೆ ಭಾರ ಇವರೆಲ್ಲ ಅಂಥೇಳಿ ಅದಕ್ಕೆ ಮತ್ತಷ್ಟು ಕೋರಿಕೆ ಮಾಡುವಲ್ಲೇ ಈ ನೇಮಕಾತಿ ಸಂವಿಧಾನದ 102, 192 ವಿಧಿಗೆ ಮತ್ತು ಪ್ರಜಾಪ್ರತಿನಿಧಿ ಕಾಯ್ದೆಗೆ 1951ಕ್ಕೆ ವಿರುದ್ಧವಾಗಿದೆ. ಅಂತೆಯೇ ಸುಪ್ರೀಂ ಕೋರ್ಟ್ನ ಮಾನದಂಡಗಳಿಗೂ ವ್ಯತಿರಿಕ್ತವಾಗಿದೆ. ಲಾಭದಾಯಕ ಹುದ್ದೆಗಳಲ್ಲಿರುವ ಈ ನೇಮಕಾತಿಗಳನ್ನು ಅಸಂವಿಧಾನಿಕ ಎಂದು ಘೋಷಿಸಬೇಕು. ನೇಮಕಗೊಂಡವರನ್ನು ತಕ್ಷಣವೇ ಆಯಾ ಸ್ಥಾನಗಳನ್ನು ತೆಗೆಯಬೇಕು. ಅವರಿಗೆ ನೀಡಿರುವ ಎಲ್ಲ ಸೌಲಭ್ಯಗಳನ್ನು ಕಸಿದುಕೊಳ್ಳಬೇಕು, ಪಡೆಯಬೇಕು ಅಂಥೇಳಿ ಅರ್ಜಿಯಲ್ಲೇ ಕೇಳ್ಕೊಂಡಿದ್ದಾರೆ ಹೈಕೋರ್ಟ್ನಲ್ಲಿ. ಅದಕ್ಕೆ ಬಂದದ, ಅದಕ್ಕೆ ವಾದನೂ ಮಾಡಿದರು. ಇಲ್ಲ, ಅದು ಲಾಭದಾಯಕ ಹುದ್ದೆ ಅಲ್ಲ, ಶಾಸಕರು ಒಂದು ಅವ್ರು ಕೆಲಸ ಮಾಡೋದಕ್ಕೆ ರಾಜ್ಯ ದೊಡ್ಡದಿರೋದ್ರಿಂದ ವರ್ಕ್ ಮಾಡಿಸೋವಾಗಿ. ಅದ್ರಾಗೂ ಆ ಒಬ್ಬ ಅಡ್ವೊಕೇಟ್ ಏನಪ್ಪ ಅಂತಂದ್ರೆ ಈ ಎಲ್ಲ ಶಾಸಕರ ಪರವಾಗಿದ್ದಂಥ ಅಡ್ವೊಕೇಟ್ ಇದ್ದಂಥವ್ರು ಇಲ್ಲ, ಅವರೇನು ಲಾಭದಾಯಕ ಹುದ್ದೆ ಪಡೆದಿಲ್ಲ ಅನ್ನೋಂಗೆ ಮಾತಾಡೆ. ಜೊತೆಗೆ ಅವ್ರು ತಮ್ಮ ವೈಯಕ್ತಿಕ ಇರಿಸಕ್ಕಾಗಿ ಇಂಜಿನಿಯರ್ ಅವರು ಹಾಕಿದ್ದಾರೆ. ಅದು ವೈಯಕ್ತಿಕತೆ ಅದ, ಅದು ಏನಪ್ಪ ಅಂತಂದ್ರೆ ಲಾಭದಾಯಕ ಹುದ್ದೆ ಇದಲ್ಲ ಅನ್ನೋಂಗೆ ಏನೋ ವಾದ ಮಾಡಿದ್ದಾರೆ. ಅದರಲ್ಲಿ ಎತ್ತಿದಂಥ ಮೂಲಭೂತ ಪ್ರಶ್ನೆಗಳು ಮಾತ್ರ ಸುಳ್ಳೇನಲ್ಲ. ಈ ಶಾಸಕರು, ಈ ವಿಧಾನ ಪರಿಷತ್ ಸದಸ್ಯರು ಇವರಿಗೆ ಇವೆಲ್ಲ ಲಾಭದಾಯಕ ಹುದ್ದೆಗಳು ಮತ್ತು ಸಚಿವ ಸಂಪುಟ ದರ್ಜೆ ಕೊಡುವಂಥದ್ದು, ಸಂಪುಟ ದರ್ಜೆ ಸಚಿವರ ಪೈವಂತ ಕೊಡುವಂಥದ್ದು ಇದು ತಪ್ಪು ಅನ್ನುವಂಥದ್ದು ಸಹಜವಾಗಿ ಎಲ್ಲರಿಗೂ ಅನ್ನಿಸ್ತದೆ. ಯಾಕಂದರೆ ಇವೆಲ್ಲ ನಿಗಮ ಮಂಡಳಿಗಳು ಅಥವಾ ಈ ಒಂದು ಏನಪ್ಪ ರಾಜ್ಯ ಸರ್ಕಾರ ನೇಮಿಸಿದಂಥ ಈ ಮಂಡಳಿಗಳಲ್ಲಿ ಇರ್ತಂಥ ಶಾಸಕರು ಇವರೆಲ್ಲ ಈಗಾಗಲೇ ಶಾಸಕರು ಬಂದ್ರೆ ನಮ್ಮ ಸರ್ಕಾರದಿಂದ ಎಲ್ಲ ಸವಲತ್ತುಗಳು ಪಡಿತಾ ಇದ್ದಾರೆ. ಪಡ್ಕೊಳ್ಳೋದಷ್ಟೇ ಅಲ್ಲ, ಶಾಸಕರಿಗೆ ಏನು ಬೇಕಾದ ಮೂಲಭೂತ ಸೌಕರ್ಯಗಳು ಅವರು ಸಿಗ್ತಾ ಇದ್ದಾವೆ. ಇಷ್ಟೆಲ್ಲ ಇದ್ದು ಇವುಗಳನ್ನು ಮತ್ತೊಂದು 48 ಸ್ಥಾನಗಳನ್ನು ನಿರ್ಮಿಸಿ ಅವುಗಳ ಮೂಲಕ ದುಡ್ಡು ಮಾಡ್ಕೊಳ್ಳೋಕೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ಸಹಜವಾದಂಥ ಒಂದು ಆರೋಪದ. ಇದಕ್ಕೆ ವಾದನ ಮಾಡಿ ಹೇಳಿದ್ರು ಅವರು, ಇವ್ರ ಪರ ಇದ್ದಂಥ ವಕೀಲರು. ಇಲ್ಲ, ಸೂರಿ ಪಾಯಲ್ ಅವ್ರೇನೋ ಇಂಜಿನಿಯರಿಂಗ್ ಸಲುವಾಗಿ ಪ್ರಾಬ್ಲಮ್ ಬಂದದ, ತಮ್ಮ ಮೇಲೆ ಅವ್ರು ಏನೋ ಟ್ರಾನ್ಸ್ಫರ್ ಮಾಡಿದಕ್ಕೋ ಮತ್ತಿದ್ದಕ್ಕೋ, ಅದಕ್ಕೆ ಅವ್ರು ಎಣ್ಣೆ ಆಗಿ ತಿಳ್ಕೊಂಡು ಈ ಕೇಸ್ ಆಗ್ಯಾರ, ಅದು ವೈಯಕ್ತಿಕ ಅದ ಅಂತೇಳಿ ಒಂದಿಷ್ಟು ವಾದ ಮಾಡಿದರು. ಆದರೆ ವೈಯಕ್ತಿಕ ಇರ್ಬೋದಿಲ್ಲ ಅಂತಲ್ಲ, ಅಲ್ಲೂ ಏನೋ ನೋಡ್ರಿ, ಪ್ರತಿಯೊಂದು ಹುದ್ದೆಯಲ್ಲಿ ಅದರದ್ದೇ ಆದಂಥ ಕೆಲವೊಂದು ಪ್ಲಸ್ ಆ್ಯಂಡ್ ಮೈನಸಸ್ ಇದ್ದೇ ಇರ್ತಾವೆ. ಅಲ್ಲೂ ಏರಾಡಿರ್ತದೆ, ಜಿದ್ದಾಡಿರ್ತದೆ, ನಂದು ಸರಿ ಅನ್ನೋಂಥ ವಾದ ಇರ್ತದೆ. ಹೀಗಾಗಿ ಅದು ಅವ್ರ ದೃಷ್ಟಿಗೆ ಬಿಟ್ಟುಬಿಡೋಣ. ಬಟ್ ಇದು ಮೂಲಭೂತ ಪ್ರಶ್ನೆ ಇರುತ್ತಲ್ಲ, ಸಂವಿಧಾನಕ್ಕೆ ವಿರೋಧಿ ಅನ್ನುವಂಥ ಮಾತು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಇದು ನಮ್ಮ ಹೈಕೋರ್ಟ್ ಜಡ್ಜ್ ನ್ಯಾಯಮೂರ್ತಿ ಆದಂಥ NV ಅಂಜಾರೆ ಅವರು ಇವರಿದ್ದಂಥವ್ರು ಏನಪ್ಪ ಇಲ್ಲ, ಇದನ್ನು ಎನ್ಕ್ವೈರಿ ಮಾಡೋಣ, ಚರ್ಚೆ ಮಾಡೋಣ. ಯಾಕೆಂತಂದರೆ ಇದು ಹೌದು ಸಂವಿಧಾನ ವಿರೋಧಿ ಅನ್ನಿಸ್ತದಂತ. ಅನಗತ್ಯ ಪೋಸ್ಟ್ಗಳು ಒಂದಿಷ್ಟು ಅದಾವ, ಅವೆಲ್ಲ ಕಟ್ ಮಾಡಿದರೆ ದುಡ್ಡು ಉಳಿತದ ಇದಕ್ಕೆ ಖಜಾನೆಗೆ, ಇದು ವ್ಯರ್ಥ ಪೋಲ ಆಗ್ಲಿಕ್ಕಂತ ಅನ್ನೋದು ಅವ್ರಿಗೂ ಅನಿಸದ. ಹೀಗಾಗಿ ಇದು ಲಾಭದಾಯಕ ಹುದ್ದೆಗಳಪ್ಪ ಅಂತ ಯಾಕೆ ಅನ್ನಿಸ್ಬಾರ್ದು ಅಂತ ಈ ರೀತಿಯಾಗಿ ಈ ಒಂದು ವಿಶೇಷವಾಗಿ ನಮ್ಮ ಶಾಸಕರನ್ನು ಹಾಕಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಆ ಶಾಸಕರ ಹೆಸರುಗಳು ಈ ರೀತಿ ಅದಾವ: ಹಂಪನಗೌಡ ಬಾದರಳ್ಳಿ, ಅಪ್ಪಾಜಿ CS ನಾಡಗೌಡ, ಭರಮಗೌಡ ಕಾಗೆ, HY ಮೇಟಿ, SR ಶ್ರೀನಿವಾಸ, ವಾಸು, ಬಸವರಾಜ್ ಶಿವಣ್ಣವರ್, BG ಗೋವಿಂದಪ್ಪ, LC ಬಾಲಕೃಷ್ಣ, GS ಪಾಟೀಲ್, NA ಹ್ಯಾರಿಸ್, ಮಹಾಂತೇಶ್ ಕೌಸರ್ಗಿ, C ಪುಟ್ಟರಂಗಶೆಟ್ಟಿ, GT ಪಾಟೀಲ್, ರಾಜ
ವೇಣುಗೋಪಾಲ್ ನಾಯ್ಕ್, PK ಸಂಗಮೇಶ್ವರ್, KM ಶಿವಲಿಂಗೇಗೌಡ, ಅಪ್ಪಯ್ಯ ಪ್ರಸಾದ್, ಗೋಪಾಲಕೃಷ್ಣ ಬೇಳೂರು, SN ನಾರಾಯಣಸ್ವಾಮಿ, B ರಘುಮೂರ್ತಿ, AB ರಮೇಶ್, ಬಂಡಿ ಸಿದ್ದೇಗೌಡ, B ಶಿವಣ್ಣ, SN ಸುಬ್ಬಾರೆಡ್ಡಿ, ವಿನಯ್ ಕುಲಕರ್ಣಿ, ಅನಿಲ್ ಚಿಕ್ಕಮಾದು, ಬಸನಗೌಡ ದದ್ದಲ್, ಖನೀಜ್ ಫಾತಿಮಾ, ಕಾಶ್ಯಪ್ನವರು ವಿಜಯಾನಂದ, ಶಿವಶಂಕರಪ್ಪ, TD ರಾಜೇಗೌಡ, M ರೂಪಕಲಾ, ಸತೀಶ್ ಸಾಯಿಲ್, ಶರತ್ ಬಚ್ಚೇಗೌಡ, JN ಗಣೇಶ್, ಬಸನಗೌಡ ತುರ್ಬಿನಾಳ್, TB ಜಯಚಂದ್ರ, AS ಪೊನ್ನಣ್ಣ, ಅಜಯ್ ಸಿಂಗ್, RV ದೇಶಪಾಂಡೆ, BR ಪಾಟೀಲ್, ನಜೀರ್ ಅಹಮದ್, K ಗೋವಿಂದರಾಜು ಮತ್ತು ಪ್ರಕಾಶ್ ಹುಕ್ಕೇರಿ ಇವರೆಲ್ಲರೂ ಮತ್ತು ಇವೆಲ್ಲ ಹೆಸರು ನಿಮ್ಗೆ ಚಿರಪರಿಚಿತದವ, ಗೊತ್ತಿದ್ದಾವ. ಇವರೆಲ್ಲರೂ ಈಗ ಇದು ಬರಖಾಸ್ತು ಮಾಡಿರಿ, ಕಳಿಸ್ರಿ, ಹೊರಗೆ ಹಾಕಿಬಿಡ್ರಿ. ಇವರೆಲ್ಲ ಲಾಭದಾಯಕ ಹುದ್ದೆಗಳನ್ನು ಹೊಂದಿದ್ದಾರೆ ಅನ್ನೋದು ನಮ್ಮ ಇಂಜಿನಿಯರ್ಗಳ ಆರೋಪ. ಇದರಲ್ಲಿ ಸತ್ಯವೂ ಅದ. ಯಾಕಂದರೆ ಇವ್ರಿಗೆಲ್ಲ ಸವಲತ್ತುಗಳು ಅದಾವೆ ಸರ್ಕಾರದ್ದು. ಶಾಸಕರು ಸಿಗಬೇಕಾದ್ದೆಲ್ಲ ಸವಲತ್ತುಗಳು ಸಿಗ್ತಾ ಇದ್ದಾವೆ. ಆದ್ರೆ ಇವರು ಮಂತ್ರಿ ಆಸೆ ಇಟ್ಕೊಂಡಂಥವ್ರು ಎಲ್ಲರೂ ಮಂತ್ರಿಗಿರಿಯನ್ನು ಮತ್ತೊಂದನ್ನು ಆಸೆ ಇಟ್ಟವರು ಮತ್ತು ಆಯಾ ಭಾಗದಲ್ಲೇ ಇವರೇನಪ್ಪ ಒಳ್ಳೆಯ ಹೆಸರುವಾಸಿಗಳು. ಹೀಗಾಗಿ ಸರ್ಕಾರಕ್ಕೆ ಇವ್ರನ್ನ ಹೇಗಾದರೂ ಸಮಾಧಾನ ಮಾಡಬೇಕಾಗಿತ್ತು. ಆ ಸಮಾಧಾನ ಮಾಡೋ ಸಲುವಾಗಿ ಈ ಎಲ್ಲ 48 ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ಇವ್ರನ್ನ ಹಾಕಿಬಿಟ್ಟಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಮಿನಿಸ್ಟರ್ ಆಗುವಂಥವ್ರು, ಅದೇ ಕಾಲಕ್ಕೆ ಭರಮಗೌಡ ಕಾಗೆ ಅಂಥವ್ರು, HY ಮೇಟಿ ಅಂಥವ್ರು ಸಿದ್ದಿದ್ದಂಥವ್ರು, ಮುಂದೆ NA ಹ್ಯಾರಿಸ್ ಅಂಥವ್ರು, ಮಾಂತೇಶ್ ಕೌಜಲಿ ಅಂಥವ್ರು. ಮಾಂತೇಶ್ ಕೌಜಲಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಭಾಳ ಪ್ರಬುದ್ಧ ಮತ್ತು ಪ್ರಸಿದ್ಧ ಇದ್ದಂಥ ಹೆಸರು. ಕೌಜಲಿಗೆ ಮಂಚನಕ್ಕೆ ಸಂಬಂಧಿಸಿದಂಥವ್ರು. ಮುಂದೆ ಅದೇ ಕಾಲಕ್ಕೆ ಗೋಪಾಲಕೃಷ್ಣ ಬೇಳೂರು ಅವರಾಗಿರ್ಬೋದು. ಮುಂದೆ ಇಂಥ ಎಲ್ಲ ಮುಂದಿನೊಬ್ಬ ಶಿವಶಂಕರಪ್ಪ, ಮುಂದಿನೊಬ್ಬರು ಏನಪ್ಪ ಅಂತಂದ್ರೆ ಶಿವರಾಮೇಗೌಡ, ಶಿವಲಿಂಗೇಗೌಡ. ಇವರು ಎಲ್ಲರಿಗೂ ಒಂದು ಮಿಸ್ಟ್ ಆಗುವಂಥ ಒಂದು ಆಸೆ ಉಳ್ಳಂಥವ್ರು, ನಮಗೆ ಮಾಡಬಹುದು ಅಂತೇಳಿ. ಅದು ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ. ಆ ಸಾಧ್ಯ ಇಲ್ಲ ಅಂದಾಗ ಸಹಜವಾಗಿ ಸರ್ಕಾರ ಇದ್ದು ಇವನ್ನೆಲ್ಲ ಸಮಾಧಾನ ಮಾಡಬೇಕು. ಇಲ್ಲಾಂದ್ರೆ ಮತ್ತು ಪಾರ್ಟಿ ಬಿಟ್ಟು ಹೋಗ್ತಾರೆ ಅನ್ನೋ ಭಯ ಅವ್ರಿಗೆ. ಪಾರ್ಟಿ ಬಿಟ್ಟು ಹೋದ್ರೆ ಮತ್ತು ನಮ್ಮ ಪಾರ್ಟಿ ವೀಕ್ ಆಗ್ತದಲ್ಲ. ಏನು 48-50 ಮಂದಿ ಒಮ್ಮೆಗೆ ಕೊಡದೆ ಹೋದ್ರೆ ಪಾರ್ಟಿದು ಜಂಪ್ ಆದ್ರಪ್ಪ ಅಂದ್ರೆ ಏಕಾಗಿ ಎಷ್ಟು ಆಗ್ತದೆ? 136 ಇದ್ದಿದ್ದು 50 ಮಂದಿ ಹೋದ್ರೆ ಅಥವಾ 40 ಮಂದಿ ಹೋದ್ರೆ ಏಕ್ದಮ್ ಏನಾಗ್ಬಿಡುತ್ತೆ, ಸರ್ಕಾರ ಬಿತ್ತು ಸಾಧ್ಯಗಳಿದ್ದಾವೆ. ಅದಕ್ಕಾಗಿ ಈ ಎಲ್ಲ ದೃಷ್ಟಿ ಇಟ್ಕೊಂಡು ತಮ್ಮ ರಕ್ಷಣೆಗಾಗಿ, ಸರ್ಕಾರದ ರಕ್ಷಣೆಗಾಗಿ ಇವರೆಲ್ಲರಿಗೂ ಈ ನಿಗಮ ಮಂಡಳಿಗಳ ಅಧ್ಯಕ್ಷತೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಇವ್ರ ವಾದ. ಇದು ವಾದದಲ್ಲಿ ಸ್ವಚ್ಛವಾದ ಇಲ್ಲ ಅಂತಲ್ಲ. ಯಾಕಪ್ಪ ಅಂದರೆ ಇವತ್ತು ಏನಾಗ್ಯದಪ್ಪ ಅಂದರೆ ಶಾಸಕರ ಆಗೋದು ಅಥವಾ ಒಬ್ಬರು ಇದಾಗೋದು ಅಧಿಕಾರಕ್ಕಾಗಿನ ನಾವು ಮಿನಿಸ್ಟರ್ ಆಗಬೇಕು ಅನ್ನೋದು ಎಲ್ಲರಲ್ಲೂ ನಮ್ಮಲ್ಲೂ ಇರ್ಬೋದಿಲ್ಲ ಅಂತಲ್ಲ, ಸಹಜವಾಗಿ ಬರ್ತದೆ. ಆದರೆ ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರಧಾನಿ ಆಗ್ಬೇಕಂತ ಎಲ್ಲರಿಗೂ ಕನಸದ, ಅದು ಎಲ್ಲರೂ ಪ್ರಧಾನಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗಿಲ್ಲ ನಾನು ಪ್ರಧಾನಿ ಆಗ್ಬೇಕಂತೇಳಿ ನನ್ನಲ್ಲೋದು ಇನ್ನೊಬ್ಬರಲ್ಲೋದ. ಅದಕ್ಕೆ ಇಡೀ ದೇಶಕ್ಕೆ ಒಬ್ಬರ ಪ್ರಧಾನಿ ಆಗ ಸಹಜವಾಗಿನ ಕ್ಯಾಬಿನೆಟ್ಟು ಮತ್ತೇನು ಎಲ್ಲ MP ಕುಡ್ಕೊಂಡು ಮಾಡುವಂಥ ಪ್ರಸಂಗ ಅದ. ಈ ಎಲ್ಲ ನೆಲೆಯಲ್ಲೇ ಇವರೆಲ್ಲರೂ ಮಂತ್ರಿಗಳಾಗಿ ಹೋಗಿದ್ದಂಥವ್ರು ಅದಾರ. ಆ ಕಾರಣಕ್ಕಾಗಿ ಪಾರ್ಟಿ ಹೊಡೆದು ಹೋಗಬಾರ್ದು, ಉಳಿಬೇಕು ಅಧಿಕಾರದಲ್ಲಿ ಅನ್ನುವಂಥ ದುರಾಶೆನೋ ಆಸೆ ಇವ್ರು ಇಟ್ಕೊಂಡಿದ್ದಾರೆ, ಇವರಿಗೆಲ್ಲ ಕೊಟ್ಟಿದ್ದಾರೆ. ಆದರೆ ಇದು ಸಂವಿಧಾನ ವಿರೋಧಿ ಅನ್ನೋದು ನಮ್ಮ ಈ ಒಂದು PIL ಹಾಕಿದಂತಹ ಸೂರ್ಯಪಾಯಲರ ವಾದ. ಅವ್ರ ವಾದದಲ್ಲಿ ಹುರುಳದ ಅದನ್ನು ಈ ನಮ್ಮ ಸಂವಿಧಾನ ಪೀಠದ ಹೈಕೋರ್ಟ್ ಇದ್ದಿದ್ದು ಅದನ್ನು ಎನ್ಕ್ವೈರಿ ಮಾಡಿ ಇದರಲ್ಲಿ ಯಾರು ಪ್ರಾಮಾಣಿಕರಿದ್ದಾರೆ, ಯಾರು ಅಪ್ರಾಮಾಣಿಕರಿದ್ದಾರೆ, ಇದು ಲಾಭದಾಯಕ ಹುದ್ದೆ ಹೌದು ಅಲ್ಲ ಅನ್ನೋದು ಕ್ಲಿಯರ್ ಜಜ್ಮೆಂಟ್ ಆದರೆ ಭಾಳ ಉತ್ತಮ ಅಂತ ಹೇಳ್ತಾ ಈ PIL ಈಗ ಅತ್ಯಂತ ಚರ್ಚೆ ವಿಷಯ ಆಗಿದ್ದು ಇದಕ್ಕೆ ಯಾವ ರೀತಿ ಉತ್ತರ ಬರ್ಬೋದು ಅನ್ನೋದನ್ನು ನಾವು ಮುಂದಿನದಲ್ಲಿ ನೋಡೋಣ. ಆದರೆ ಅದು ಮುಂದುವರೆದ ಅದು ಹಿಂದೆ ತಕ್ಕೊಂಡಿಲ್ಲ ಅರ್ಜಿ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಮಾರ್ಚ್ 27ಕ್ಕೆ ಅದು ಮತ್ತೊಮ್ಮೆ ಕರೆದಾರ, ನೋಡ್ರಿ ಯಾವ ಮುಗೀತದೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥದೇ ಸೀತಾರಾಮ ಸತ್ಯದ ಕೈಗಡೆ.